ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಮೊನ್ನೆ ಎಕ್ಸಿಟ್ ಪೋಲ್ ಹೊರಗೆ ಬಂದ ಮೇಲೆ ಇಡೀ ದೇಶ ಒಂದು ಕಡೆ ಒಂದು ವರ್ಗ ಸಂಭ್ರಮದಲ್ಲಿ, ಇನ್ನೊಂದು ಕಡೆ ಇನ್ನೊಂದು ವರ್ಗ ಆತಂಕದಲ್ಲಿದೆ. ಎಕ್ಸಿಟ್ ಪೋಲ್ ಮೊನ್ನೆ 6:30 ನನ್ನ ದೇಶದಲ್ಲಿ ನಿಯಮನೇ ಇದೆ, ಎಲ್ಲ ರೀತಿಯ ಚುನಾವಣಾ ಪ್ರಕ್ರಿಯೆಗಳು ಮತದಾನ ಕೊನೆಯ ಹಂತ ಮುಗಿದ ಮೇಲೆ ಸಂಜೆ 6:30 ನಂತರ ಈ ಎಕ್ಸಿಟ್ ಪೋಲನ್ನು ನೀವು ತೋರಿಸಬಹುದು ಅಂಥೇಳಿ ಚುನಾವಣಾ ಆಯೋಗ ಆದೇಶವನ್ನು ಕೊಟ್ಟಿದೆ. ಅದನ್ನು ಇವರು ಫಾಲೋ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಈ ಎಕ್ಸಿಟ್ ಪೋಲ್ಗಳು ಅನೇಕ ರೀತಿಯ ತೊಂದರೆಗಳನ್ನು ಉಂಟು ಮಾಡಿತು. ಹಾಗಾಗಿ ಅದರಲ್ಲಿ ಅನೇಕ ಮಾರ್ಪಾಡುಗಳನ್ನು ತಂದಿದ್ದರು. ಭಾರತ ದೇಶದಲ್ಲಿ ಚುನಾವಣಾ ಆಯೋಗ ಹೆಚ್ಚು ಕಮ್ಮಿ ಈ ಎಕ್ಸಿಟ್ ಪೋಲು ಈ ಥರದ ಪೋಲ್ಗಳನ್ನು ಮಾಡಿ ಈ ಚುನಾವಣೆಯ ಮೇಲೆ ಬಹಳ ಘೋರವಾದ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂಥೇಳಿ ನಿಷೇಧ ಮಾಡೋಕ್ಕೆ ಹೋಗುತ್ತೆ. ಅದಕ್ಕೆ ಈ ಮಾಧ್ಯಮ ಸಂಸ್ಥೆಗಳು ಪ್ರತಿಭಟನೆಗಳನ್ನು ಮಾಡಿ, ಗಲಾಟೆಗಳನ್ನು ಮಾಡಿ, ಆಮೇಲೆ ನೀವು ಎಕ್ಸಿಟ್ ಪೋಲ್ ಅಂತ ಏನಾದರೂ ಮಾಡಿದ್ರೆ ಅದು ಎಲ್ಲ ಚುನಾವಣೆಯ ಮತದಾನದ ಪ್ರಕ್ರಿಯೆಗಳು ಮುಗಿದ ನಂತರ, ಕೊನೇ ಹಂತದ ಚುನಾವಣೆ ಮುಗಿದ ನಂತರ 6:30 ಗಂಟೆ ಮೇಲೆ ಮಾಡಿ ಅಂತ ಹೇಳ್ತು. ಅದಕ್ಕೆ ತಕ್ಕ ಹಾಗೆ ಅವತ್ತಿನಿಂದ ಸಂಜೆ 6:30 ನಂತರ ಎಕ್ಸಿಟ್ ಪೋಲ್ ಅಂತ ಬರ್ತಾ ಇದೆ. ಮೊನ್ನೆ ಸಂಜೆ 6:30 ನಂತರ ಎಕ್ಸಿಟ್ ಪೋಲ್ ಬಂದ ಮೇಲೆ ಎಲ್ಲ ಮೀಡಿಯಾಗಳು NDA ಒಕ್ಕೂಟ 350ರಿಂದ 400 ಸೀಟನ್ನು ಪಡೆಯುತ್ತೆ ಅಂತ ಹೇಳಿಬಿಟ್ಟು ಎಕ್ಸಿಟ್ ಪೋಲ್ನಲ್ಲಿ ಡಿಕ್ಲೇರ್ ಮಾಡಿದಂಥ ಎಲ್ಲ ಚಾನಲ್ಗಳು ಒಂದು ನಿಮಿಷ ಕೂಡ ಬಿಡುವಿಲ್ಲದೆ ಹಗಲು ರಾತ್ರಿ ಎನ್ನದೆ ಮೊನ್ನೆ ಸಂಜೆ 6:30ರಿಂದ ಈ ಕ್ಷಣದವರೆಗೂ, ಬಹುಶಃ ನಾಳೆ ಜೂನ್ 4ನೇ ತಾರೀಕು ಫಲಿತಾಂಶ ಪ್ರಕಟ ಆಗುವ ಆರಂಭಿಕ ಕ್ಷಣದವರೆಗೂ ಈ ಎಕ್ಸಿಟ್ ಪೋಲನ್ನೇ ಹಾಕ್ಕೊಂಡು ಕೊಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದೊಂಥರ ಮನೋವೈಜ್ಞಾನಿಕವಾದ ತಂತ್ರ ಅಂಥೇಳಿ ಚರ್ಚೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಅದು ಹೌದು ಅನ್ನುವಂಥ ನಿರ್ಧಾರಕ್ಕೆ ಕೂಡ ನಾವು ಬರಬೇಕಾಗುತ್ತೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ನಾವು ಈ ಸಮೀಕ್ಷೆಗಳು ಯಾವ ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡುತ್ತೆ, ಈ ಸಮೀಕ್ಷೆಗಳಿಂದ, ಈ ಚುನಾವಣಾ ಸಮೀಕ್ಷೆಗಳಿಂದ ಆಡಳಿತ ವಿರೋಧಿ ಅಲೆ ಆಡಳಿತ ಪರವಾದ ಅಲೆಯಾಗಿ ಹೇಗೆ ಮಾರ್ಪಾಡಾಗುತ್ತೆ ಅನ್ನೋದರ ವಿವರಣೆಯನ್ನು ನಾನು ಇವತ್ತು ಕೊಡ್ತೇನೆ. ಹಾಗೆ ಈ ಎಕ್ಸಿಟ್ ಪೋಲ್ ಅಂದರೆ ಏನು, ಇದನ್ನು ಯಾರು ಕಂಡುಹಿಡಿದ್ರು, ಯಾರು ಮೊದಲ ಬಾರಿಗೆ ಇದನ್ನು ಈ ಪ್ರಪಂಚದ ಒಳಗಡೆ ತಂದರು, ಆಮೇಲೆ ಇದು ಮಾಡಿದಂಥ ಅಭಾಸಗಳೇನು, ಎಡವಟ್ಟುಗಳೇನು, ಆಮೇಲೆ ಇದರಲ್ಲಾದಂಥ ತಿದ್ದುಪಡಿಗಳೇನು, ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ಚುನಾವಣಾ ಪೂರ್ವ ಸಮೀಕ್ಷೆ ಅಂದರೆ ಏನಂತ ನೋಡೋಣ. ಚುನಾವಣಾ ಪೂರ್ವ ಸಮೀಕ್ಷೆ ಎಕ್ಸಾಂಪಲ್, ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಈ ದೇಶವನ್ನು ಆಳಿತ್ತು. 2014ರಿಂದ 2024 ಹೊತ್ತಿನವರೆಗೂ. ಈ 10 ವರ್ಷದ ಅವಧಿಯಲ್ಲಿ ಮೋದಿ ಮಾಡಿದಂಥ ಅಥವಾ ಮೋದಿ ಕೊಟ್ಟಂಥ ಅಥವಾ NDA ಸರ್ಕಾರ, BJP ಸರ್ಕಾರ ಕೊಟ್ಟಂಥ ಆಶ್ವಾಸನೆಗಳೇನು? ಬ್ಲ್ಯಾಕ್ ಮನಿಯನ್ನು ತರುತ್ತೇವೆ ಅಂದಿದ್ದು, ನಿರುದ್ಯೋಗವನ್ನು ನಿವಾರಿಸ್ತೀವಿ ಅಂದಿದ್ದು, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದಿದ್ದು, ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್, ಈ ಥರದ ಪ್ರಮುಖ ಭರವಸೆಗಳ ಜೊತೆಗೆ ಅನೇಕ ರೀತಿಯ ಡೆವಲಪ್ಮೆಂಟ್ಗಳನ್ನು ಮಾಡ್ತೇವೆ ಅಂಥೇಳಿ ಈ ದೇಶದ ಜನರನ್ನು ಬಡಿದೆಬ್ಬಿಸಿ, ಹುಚ್ಚೆಬ್ಬಿಸಿ ಅಧಿಕಾರಕ್ಕೆ ಬಂದರು. 10 ವರ್ಷದಲ್ಲಿ ಅವರು ಕೊಟ್ಟಂಥ ಅಶ್ಯೂರೆನ್ಸ್ಗಳನ್ನು ಅವರು ಈಡೇರಿಸಿದಾರಾ ಅನ್ನುವ ಚರ್ಚೆಯನ್ನು ನಾವು ಮಾಡಬೇಕಾಗುತ್ತೆ. 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿ ಸರ್ಕಾರ, NDA ಸರ್ಕಾರ 2019 ಹೊತ್ತಿಗೆ ನನ್ನಂಥ ಮತದಾರ ಏನು ಮಾಡ್ತಾರೆ, ಈ 5 ವರ್ಷದಲ್ಲಿ ಇವ್ರು ಮಾಡಿದಂಥ ಕೆಲಸ ಏನು ಅಂತ ನೋಡ್ತಾರೆ. 2019ರಲ್ಲಿ ಇನ್ನೂ ಏನು ಅಷ್ಟೇನು ಮಾಡಿಲ್ವಲ್ಲ, ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಲಿಲ್ಲ, ಈ ಸಲ ನಾನು ಏನು ಮಾಡಲಿ ಅಂತ ಹೆಚ್ಚಿನ ಆಲೋಚನೆಗೆ ಬೀಳೋದಿಲ್ಲ. ಇನ್ನೊಂದು 5 ವರ್ಷ ಅವರಿಗೆ ಅವಕಾಶ ಕೊಡೋಣ. ಈ ಬಂದು 5 ವರ್ಷ ಆಗಿರುತ್ತೆ, ಈ ಹಿಂದೆ 10 ವರ್ಷ ಅವರು ಆಳಿರ್ತಾರೆ, 16 ವರ್ಷ ಅವರು ಆಳಿರ್ತಾರೆ. ಅವರು ಮಾಡಿದಂಥ ಎಡವಟ್ಟುಗಳೇನು, 2014ರಿಂದ 2019 ಅವಧಿಯಲ್ಲಿ ಮೋದಿ ಕೊಟ್ಟಂಥ ಅಶ್ಯೂರೆನ್ಸ್ಗಳನ್ನು ಅವರು ಈಡೇರಿಸ್ತಿದ್ದಾಗ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದಾಗ ಅನೇಕರು ಬಂದು ನಮಗೆ ಕಮೆಂಟ್ಗಳನ್ನು ಹಾಕ್ತಾಯಿದ್ರು, ಏಯ್ ಸುಮ್ಮನಿರಪ್ಪ, ಈ ಹಿಂದೆ ಮೋದಿ ಬರೋಕ್ಕಿಂತ ಮುಂಚೆ ಇದ್ರಲ್ಲ ಈ ಕಾಂಗ್ರೆಸ್ನವರು ಎಷ್ಟು ಸಾಲ ಮಾಡಿಟ್ಟಿದ್ರು ಗೊತ್ತಾ ದೇಶದಲ್ಲಿ, ಅದನ್ನೆಲ್ಲ ಮೋದಿ ತೀರಿಸ್ತಾ ಇದ್ದಾರೆ, ಅದನ್ನೆಲ್ಲ ತೀರಿಸಿ ದೇಶವನ್ನು ಕಟ್ಟಬೇಕು, ಹಾಗಾಗಿ ಮೋದಿಯಿಂದ ಮಾತ್ರ ಈ ದೇಶದ ಭವಿಷ್ಯ ಇರೋದು, ನೀನು ದೇಶ ವಿರೋಧಿ, ಹಿಂದೂ ವಿರೋಧಿ, ರಾಷ್ಟ್ರೀಯ ವಿರೋಧಿ ಏನೋ ಅವರವ್ರ ಸ್ಟೈಲಲ್ಲಿ ಹೇಳಿ ಕೊನೆಗೆ ಪಾಕಿಸ್ತಾನಕ್ಕೂ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ನನ್ನಂಥ ಮತದಾರರು ಏನು ಮಾಡ್ತೀವಿ, ಇದನ್ನು ಭಾಳ ಚೆನ್ನಾಗಿ ನಂಬ್ತೀವಿ. ದೇಶದ ಸಾಲ 54 ಲಕ್ಷ ಕೋಟಿ ಇತ್ತು, ಅದು 200 ಲಕ್ಷ ಕೋಟಿಗೂ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಇತ್ತೀಚೆಗೆ ನಾವು ಹೇಳ್ತಾ ಬಂದರು. ಅದನ್ನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲದ ಹಾಗೆ ಅವರಿಗೆ ಈ ಹಿಂದಿನವರು 50-60 ವರ್ಷದಲ್ಲಿ ಅಷ್ಟು ಸಾಲ ಮಾಡಿದಾರಪ್ಪ, ಈಗೇನು ಸುಮ್ಮನೆ ಕತೆ ಹೊಡಿತಿದ್ದೀರಾ, ವಾಟ್ಸಪ್ ಯೂನಿವರ್ಸಿಟಿ ನಿಮ್ಮದು ಅಂತ ಹೇಳಿಬಿಟ್ಟು ವಾಪಸ್ಸು ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಅವರು ಮಾಡೇ ಮಾಡ್ತಾರೆ. ಆ ಮಟ್ಟಿಗೆ ಅವರ ಮೆದುಳಿಗೆ ಇವರು ಕೊಡಬೇಕಾದಂಥ ಇಂಜೆಕ್ಷನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಾಗಿ 2019 ಹೊತ್ತಿಗೆ ಮೋದಿ ಅಥವಾ NDA ಪರವಾಗಿರುವಂಥ ನಾನು, ಅಥವಾ ಅಂದರೆ ನ್ಯೂಟ್ರಲ್ ವೋಟರ್ಸ್ ಅಂತ, ನೀವು ಅಂಧಾಭಿಮಾನಿಗಳು ಬೇರೆ,
ದೇಶದ ಭವಿಷ್ಯಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಇರುವಂಥ ಮನಸ್ಥಿತಿಗಳು ಬೇರೆ. ನಾವು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಎರಡೂ ಬದಿಯಲ್ಲಿ ಅಭಿಮಾನಿಗಳಿರ್ತಾರೆ, ಆದರೆ ವೋಟರ್ಸ್ಗಳು ಬೇರೆ ಇರ್ತಾರೆ. ಅವರು ಯಾರಿಗೂ ಬಕೆಟ್ ಹಿಡಿಯೋದಾಗಲಿ, ಯಾರಿಗೂ ಜೈಕಾರ ಹಾಕೋದಾಗಲಿ, ಪೆಂಡಲ್ ಕಟ್ಟೋದಾಗಲಿ, ಹೂವನ್ನು ಎಸೆಯೋದಾಗಲಿ ಕೆಲಸನ ಮಾಡಲ್ಲ. ಅವ್ರ ಮನೇಲಿ ಕೂತ್ಕೊಂಡು ಏನು ನಡೀತಾ ಇದೆ ಗ್ರೌಂಡ್ನಲ್ಲಿ ಅನ್ನೋದನ್ನು ನೋಡ್ತಾ ಇರ್ತಾರೆ. ಅವರೇ ಅಸಲಿ ವೋಟರ್ಸು, 75% ಅವರೇ ಇರೋದು. ಅವ್ರು ಏನು ಮಾಡ್ತಾರೆ, 2014ರಿಂದ 2019ರವರೆಗೆ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡ್ತಾರೆ. ಎಲ್ಲೋ ಒಂದು ಕಡೆ ಅಶ್ಯೂರೆನ್ಸ್ನ ಅವ್ರು ಕೊಟ್ಟಿದ್ದು ಈಡೇರಿಸಲಿಲ್ವಲ್ಲ, ಏನೋ ಅವ್ರು ಕೊಟ್ಟಂಥ ಪ್ರಾಮಿಸ್ಸು ಏನು ಕೆಲಸ ಮಾಡೇ ಇಲ್ವಲ್ಲ ಅಂತ ಬಂದರೂ ಕೂಡ ಇನ್ನೊಂದು ಅವಧಿಗೆ ಅವರಿಗೆ ಅವಕಾಶವನ್ನು ಕೊಡೋಣ ಅನ್ನುವಂಥ ತೀರ್ಮಾನಕ್ಕೆ ಬರುತ್ತೆ ಸ್ನೇಹಿತರೆ. ಹಾಗೆ 2019 ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ. 2024 ಹೊತ್ತಿಗೆ 10 ವರ್ಷದ ರಿಪೋರ್ಟ್ ಕಾರ್ಡ್ನ ಅವ್ರು ಇಡಬೇಕಾಗಿತ್ತು. 2014 ಕೊಟ್ಟಂಥ ಅಶ್ಯೂರೆನ್ಸು, 2019 ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಅಶ್ಯೂರೆನ್ಸು, 2024ರಲ್ಲಿ ಅದು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಏನು ಮಾಡಿದ್ದಾರೆ, ನೀವು ಹೇಳಿದ ಮೇಜರ್ ಪ್ರಾಮಿಸನ್ನು ನೀವು ಈಡೇರಿಸಿದ್ದೀರಾ? ಸಣ್ಣ ಪುಟ್ಟ ಡೆವಲಪ್ಮೆಂಟ್ಗಳು, ರಸ್ತೆ, ಸ್ಕೂಲು, ಇನ್ನೊಂದು ಚರಂಡಿ, ಇವೆಲ್ಲದೂ ಕೂಡ ಮಾಡಲೇಬೇಕು. ಅದು ಹಾಗೇ ಆಗ್ತದೆ, ಅದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳು. ಕರೆಂಟ್ ಕೊಟ್ವಿ, ನೀರು ಕೊಟ್ವಿ, ಇನ್ನೊಂದು ಕೊಟ್ವಿ, ಇವೆಲ್ಲದೂ ಕೂಡ ಈ ದೇಶ ಸ್ವತಂತ್ರ ಆದ ನಂತರ, ಈ ದೇಶದಲ್ಲಿ ಶಾಸಕಾಂಗ ವ್ಯವಸ್ಥೆ ಬಂದ ನಂತರ ಪ್ರತಿ ಸರ್ಕಾರಗಳು ಅದನ್ನು ಮಾಡ್ತಾ ಬಂದಿದ್ದಾವೆ. ದೇಶವನ್ನು ಝೀರೋಯಿಂದ ಕಟ್ಟಿನೇ ಈ ಲೆವೆಲಿಗೆ ತಂದಿರೋದು. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನೇ ಭಾಳ ದೊಡ್ಡ ಕ್ರಾಂತಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಕ್ರಾಂತಿ ಅನ್ನೋದು ನೀವು ಕೊಡುವಂಥ ನಿಜವಾದ ಪ್ರಾಮಿಸ್ಗಳು, ಬಲವಾದ ಪ್ರಾಮಿಸ್ಗಳು, ಅದನ್ನು ನಂಬಿ ನಾವು ನಿಮ್ಗೆ ವೋಟ್ ಮಾಡಿರ್ತೀವಲ್ಲ, ಅದು ಈಡೇರ್ತಾ ಅಂತ 10 ವರ್ಷದಲ್ಲಿ ನೋಡಿದಾಗ ಸ್ನೇಹಿತರೆ ಆ ಥರದ ಯಾವುದೇ ಪ್ರಾಮಿಸ್ಗಳು ಈಡೇರ್ದಂಗೆ ಕಾಣಿಸಲ್ಲ. ಈ ಸಂದರ್ಭದಲ್ಲಿ 10 ವರ್ಷದ ರಿಪೋರ್ಟ್ ಕಾರ್ಡ್ ಬದಲು 10 ವಾರಗಳ ಭಾಷಣಗಳು, ಸಾಧನೆಗಳನ್ನು ಬಿಟ್ಟು ಬೇರೆ ಇದನ್ನೇ ಹೇಳ್ತಾ ಇದ್ದಾಗ ಮತದಾರರು ಸ್ವಲ್ಪ ಗೊಂದಲಕ್ಕೆ ಬೀಳ್ತಾರೆ. ಈ ಚುನಾವ್ ಮೇ ಈ ಅಂಬಾನಿ ಅಡಾನಿ ಸೇ ಕಿतना ಮಾಲ್ ಉಠಾಯಾ ಹೈ. ಚುನಾವಣೆಯ ಪ್ರಕ್ರಿಯೆ ಶುರುವಾಗುತ್ತಲ್ಲ, ಇನ್ನೇನು ಎಲೆಕ್ಷನ್ ಬಂತಪ್ಪ ಅಂತೀವಲ್ಲ, ಆ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ. ಮನೇಲಿ ಕೂತ್ಕೊಂಡು ಯೋಚನೆ ಮಾಡುತ್ತಾರೆ, 10 ವರ್ಷದಲ್ಲಿ ಮೋದಿ ಏನು ಮಾಡಿದ್ರು, 10 ವರ್ಷದಲ್ಲಿ ಅವ್ರು ಮಾಡಿದ ಸಾಧನೆ ಏನು, 10 ವರ್ಷದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಏನಾಯಿತು, 10 ವರ್ಷದಲ್ಲಿ ದೇಶದ ಅಭಿವೃದ್ಧಿಯ ಕಥೆ ಏನಾಯಿತು. ಈ ಚರ್ಚೆಯ ಜೊತೆಗೆ ದೇಶದ ಒಳಗಡೆನ ಸಾಮಾಜಿಕ ಸಂಘರ್ಷ, ಸಮಸ್ಯೆ, ಇನ್ನಿತರ ವಿಚಾರಗಳನ್ನು ಮೆಲುಕು ಹಾಕ್ತಾ, ಯಾರಿಗೆ ಹೇಳಿದೆ ನ್ಯೂಟ್ರಲ್ ವೋಟರ್ಸ್ ಅಂತ ಯಾರು ಇರ್ತಾರೆ ಅವರು ಅದನ್ನು ಮೆಲುಕು ಹಾಕ್ತಾ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈ ಸಲ ನಾವು ಯಾರು ವೋಟ್ ಹಾಕಬೇಕು ಅನ್ನೋ ತೀರ್ಮಾನ ಬರ್ತಾರೆ. ಕಳೆದ 10 ವರ್ಷದಲ್ಲಿ ಮೋದಿ ಆಡಳಿತದಿಂದ, NDA ಆಡಳಿತದಿಂದ, BJP ಆಡಳಿತದಿಂದ ಸಮಾಧಾನ ಇರೋದಂತಹ ಕಳೆದ 2 ಅವಧಿಯಲ್ಲಿ ಅವರು ವೋಟ್ ಹಾಕಿದಂಥ ಒಬ್ಬ ಮತದಾರ ಈ ಸಲ ನಾನು ಚೇಂಜ್ ಮಾಡೋಣ, ಯಾಕಂದರೆ ಏನೂ ಆಗ್ತಾ ಇಲ್ಲ, ಸುಮ್ಮನೆ ಮಾತಾಡ್ತಾರೆ, ಬರೀ ರಾಷ್ಟ್ರೀಯತೆ, ಧರ್ಮ, ಈ ಥರದ ರಾಜಕಾರಣ ಆಗ್ತಾಯಿದೆ, ದೇಶದ ಭವಿಷ್ಯ, ಅಭಿವೃದ್ಧಿ, ಇನ್ನೊಂದು ವಿಚಾರವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಅಂಥೇಳಿ ವೋಟನ್ನು ಬೇರೆಯವರಿಗೆ, ಅಂದರೆ ಅವರ ವಿರೋಧಿಗಳಿಗೆ, ಎದುರಾಳಿಗಳಿಗೆ, ಅಥವಾ ಇಂಡಿಯಾ ಒಕ್ಕೂಟ ಅಂತ ಮಾಡ್ಕೊಂಡ್ರಲ್ಲ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮೋದಿ ವೋಟರ್ಸ್ಗಳು, ಮೋದಿಗೆ ನ್ಯೂಟ್ರಲ್ ಆಗಿರ್ತಾರಲ್ಲ ಈ ಸಂಘಟನೆ ಅಂಧಾಭಿಮಾನದ ಆಚೆಗೆ, ಅವರ ತೀರ್ಮಾನವನ್ನು ತಗೊಂಡಿರ್ತಾರೆ. ಅಷ್ಟೊತ್ತಿಗೆ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಒಂದು ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇದು. ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಬರುತ್ತೆ. ಚುನಾವಣಾ ಪೂರ್ವ ಸಮೀಕ್ಷೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಮಾನಸಿಕವಾಗಿ ಮತದಾರರನ್ನು ಹಿಡಿದಿಟ್ಟುಕೊಳ್ಳುವಂತಹ ದೊಡ್ಡದಾದಂಥ ಷಡ್ಯಂತ್ರ ಇದು. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ NDA ಮತ್ತೆ 350 ಸೀಟ್ ಗೆಲ್ಲುತ್ತೆ, 400 ಸೀಟ್ ಗೆಲ್ಲುತ್ತೆ, ಮೋದಿ ಸ್ಟ್ರಾಟಜಿಕ್ ವಿಜಯವನ್ನು ಸಾಧಿಸ್ತಾರೆ, ಮೋದಿ ಮತ್ತೆ ಇಲ್ಲಿ ಪ್ರಧಾನಿ ಆಗ್ತಾರೆ, ದೇಶವನ್ನು ಅಭಿವೃದ್ಧಿ ಉತ್ತುಂಗಕ್ಕೆ ತಗೊಂಡು ಹೋಗ್ತಾರೆ, ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡ್ತಾರೆ, ಈ ಥರ ಬಿಂಬಿಸುವಂಥ ಪ್ರಯತ್ನವನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಮಾಡುತ್ತವೆ. ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನೋಡಿದಂಥ ನಾನು ಕಳೆದ 2 ಅವಧಿಯಲ್ಲಿ ಮೋದಿ ಆಡಳಿತದಿಂದ, BJP ಆಡಳಿತದಿಂದ ಸಂತುಷ್ಟನಾಗದ ನಾನು, ನಿರಾಸೆ ಹೊಂದಿದ್ದ ನಾನು ಈ ಸಮೀಕ್ಷೆಯನ್ನು ನೋಡಿದಾಗ ನಾನು ಅನ್ಕೋತೀನಿ, ನಾನು ಅಂದ್ಕೊಂಡಿದ್ದೆ ತಪ್ಪಾಗಾದರೆ. ಯಾಕಂದರೆ ನಂತರ ಎಲ್ಲರೂ ಚಿಂತನೆ ಮಾಡ್ತಿದ್ದಾರೆ, ನಂತರ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ನೋಡಿದಾಗ ಎಲ್ಲರೂ ಮೋದಿ ಆಡಳಿತದಿಂದ ತೃಪ್ತಿಯಾಗಿದ್ದಾರೆ. ಸುಮ್ಮನೆ 350-400 ಸೀಟ್ ಕೊಟ್ಬಿಡ್ತಾರ, ಎಲ್ಲರೂ ಒಂದು ಸೈಡ್ ಇದ್ದಾಗ ನಾನು ಯಾಕೆ ಅದರ ವಿರುದ್ಧವಾಗಿ ಯೋಚನೆ ಮಾಡಲಿ, ನಾನು ಕೂಡ ಈ ಸಲ ಮೋದಿಯನ್ನೇ ಬೆಂಬಲಿಸೋಣ, ಇಡೀ ದೇಶವೇ ಅವರ ಜೊತೆ ಇದ್ದಾಗ ನಾನು ಯಾಕೆ ದೂರ ಇರೋದು ಅನ್ನುವಂಥ ಯೋಚನೆ
ಕೇವಲ ಒಬ್ಬ ಮಾಡಲ್ಲ, ಈ ಥರ ಎಲ್ಲರೂ ಮಾಡುವಂತಹ ಸಮೂಹ ಸನ್ನಿಯನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಸೃಷ್ಟಿ ಮಾಡುತ್ತವೆ ಸ್ನೇಹಿತರೆ. ಹಾಗಾಗಿ ಈ ಸಮೀಕ್ಷೆಗಳನ್ನು ಮಾಡುವಂತಹ ಟಿ ವಿ ಚಾನಲ್ಗಳು, ಪತ್ರಿಕೆಗಳ ಜೊತೆ ಕೆಲಸ ಮಾಡುವಂಥ ಖಾಸಗಿ ಸಂಸ್ಥೆಗಳಿಗೆ ದೊಡ್ಡ ಮಟ್ಟದಲ್ಲಿ ಫೀಡ್ ಮಾಡ್ತಾರೆ. ಯಾಕೆ ಆಪೋಸಿಷನ್ ಇರುವಂಥ ಈಗ ಇಂಡಿಯಾ ಒಕ್ಕೂಟ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ದುಡ್ಡಿಲ್ವಾ, ಅವ್ರು ಫೀಡ್ ಮಾಡಲ್ವಾ, ಅವ್ರಿಗೆ ಆಗಲ್ವಾ ಅಂತ ನಾವೇನಾದರೂ ಪ್ರಶ್ನೆ ಮಾಡೋದಾದರೆ ಎಕ್ಸಿಟ್ ಪೋಲಿನ ಚರ್ಚೆಯಲ್ಲೇ ಯಾರು ಭಾಗವಹಿಸಬಾರ್ದು ಅಂಥೇಳಿ ಮಾಧ್ಯಮಗಳಿಂದ ಅಂತರವನ್ನು ಕಾಯ್ದುಕೊಂಡು ಬಂದಿದೆ ಇಂಡಿಯಾ ಒಕ್ಕೂಟ. ರಾಹುಲ್ ಗಾಂಧಿ ನೇರವಾಗಿ ಈ ಮೀಡಿಯಾಗಳಿಗೆ, ಮೀಡಿಯಾ ಸಂಸ್ಥೆಗಳಿಗೆ ಚಮಚಗಳು ಅಂತಲೇ ಕರಿತಾ ಬಂದರು. उनके 4-5 वो जर्नलिस्ट हैं, उनके चमचे. ಎಕ್ಸಿಟ್ ಪೋಲ್ ಹೊರಗೆ ಬಿದ್ದ ಮೇಲೂ ಕೂಡ ಇದು ಮೋದಿ ಮೀಡಿಯಾ ಎಕ್ಸಿಟ್ ಪೋಲ್ ಅಂತಲೇ ರಾಹುಲ್ ಗಾಂಧಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. सर कितनी सीटें आ रही हैं आपके हिसाब से? सरकार बन रही है. सिद्धू मूसेवाला का सॉन्ग सुना आपने? 295. ಇನ್ನೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಒಕ್ಕೂಟದ ಸಭೆಯನ್ನು ಮುಗಿಸಿ 295 ಸ್ಥಾನಗಳನ್ನು ನಾವು ಗೆಲ್ತೀವಿ, ಅದಕ್ಕಿಂತ ಕಡಿಮೆ ಸ್ಥಾನ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಟೇಟ್ಮೆಂಟನ್ನು ಅವರು ಎಕ್ಸಿಟ್ ಪೋಲ್ ಬಂದ ಮೇಲೆ ಕೊಟ್ಟಿದ್ದಾರೆ. इंडिया गठबंधन कम से कम 295 सीटें प्लस 295 से ज़्यादा आएंगे. ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಗೆ ಮತದಾರರ ಮೇಲೆ ಮಾನಸಿಕವಾಗಿ, ವೈಜ್ಞಾನಿಕವಾಗಿ ಪರಿಣಾಮವನ್ನು ಬೀರುತ್ತೋ ಅದೇ ಥರ ಎಕ್ಸಿಟ್ ಪೋಲ್ಗಳು ಕೂಡ ನಾವು ಹೇಳ್ದಂಗೆ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ ಆ ಥರ ಜನರ ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ. ಇಡೀ ಎಕ್ಸಿಟ್ ಪೋಲ್ ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲಿಂದ ಇಲ್ಲಿವರೆಗೆ ನಡೆಯೋದು ಭಾಳ ದೊಡ್ಡ ಬಿಸ್ನೆಸ್ಸು, ಭಾಳ ದೊಡ್ಡ ಮಟ್ಟದ ಹಣಕಾಸು ವ್ಯವಹಾರ ಸ್ನೇಹಿತರೆ. ರೌಂಡ್ ಟೇಬಲ್ ಮೀಟಿಂಗ್ ಅಂತ ಹೇಳ್ತಾರೆ. ರೌಂಡ್ ಟೇಬಲ್ ಮೀಟಿಂಗ್ನಲ್ಲಿ ಈ ಸಲದ ಎಕ್ಸಿಟ್ ಪೋಲ್ ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ಅಂತ ಏನೆಲ್ಲ ಸಮೀಕ್ಷೆಗಳು ಮಾಡಿದ್ರು, ಇಲ್ಲಿ ಬಂದಂಥ ಡಿಜಿಟ್ಗಳು ನೋಡಿ, ಎಲ್ಲ ಚಾನಲ್ಗಳು ಆಲ್ಮೋಸ್ಟ್ 10, 20, 5, 10 ಈ ಡಿಫ್ರೆನ್ಸಲ್ಲೇ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ. ಎಲ್ಲ ಟೇಬಲ್ ಕೂತ್ಕೊಂಡು ನೀನೊಂದು 20 ಜಾಸ್ತಿ ಕೊಡು, ನೀನೊಂದು 10 ಕಡಿಮೆ ಕೊಡು, ನೀನೊಂದು 5 ಜಾಸ್ತಿ ಕೊಡು, ಈ ಥರದ ಚರ್ಚೆಯಲ್ಲಿ ಕೂತ್ಕೊಂಡು ಮುಗಿದಿರುವಂಥ ಪೋಲ್ಗಳಿದು. ಹಾಗಂತ ಅವರು ಫೀಲ್ಡಿಗೆ ಹೋಗಿ ಕೆಲಸ ಮಾಡಿದಾರಾ ಮಾಡಿಲ್ವಾ ಅಂತ ಹೇಳೋಕ್ಕಾಗಲ್ಲ, ಮಾಡಿರ್ತಾರೆ. ಅಲ್ಲಿಂದ ಬಂದ ರಿಪೋರ್ಟ್ನೇ ಇವ್ರು ಗೀಚಬೇಕಂತ ಏನಿಲ್ವಲ್ಲ. ಸುಮ್ಮನೆ ಒಂದು ಸಂಜೆ 6:30 ಆಯಿತು, ಅದು ಎಕ್ಸಿಟ್ ಪೋಲ್ ಕೊಟ್ವಿ, ಇನ್ನೊಂದು ಕೊಟ್ವಿ, ಈ ಥರದ್ದೆಲ್ಲದು ಹೈಡ್ರಾಮಾ ಅಂತಲೇ ಬಲ್ಲವರು, ಚುನಾವಣಾ ವಿಶ್ಲೇಷಕರು, ವಿಮರ್ಶಕರು, ನೈಜ ಪತ್ರಕರ್ತರು ಹೇಳುವಂಥ ವಿಚಾರ ಸ್ನೇಹಿತರೆ. ಹಾಗಂತ ಚುನಾವಣಾ ಸಮೀಕ್ಷೆಗಳು ಅಥವಾ ಎಕ್ಸಿಟ್ ಪೋಲ್ಗಳು ನಿಜವಾದ ಇತಿಹಾಸ ಇದೆಯಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. 100% 100ಕ್ಕೆ 100 ಎಕ್ಸಿಟ್ ಪೋಲ್ಗಳು ನಿಜ ಆಗಿದ್ದು ಇದೆ, ಸುಳ್ಳಾಗಿದ್ದು ಇದೆ. ಈಗ ಬಂದಿರುವಂಥ ಎಕ್ಸಿಟ್ ಪೋಲ್ ನಿಜ ಆಗಲೂಬಹುದು, ಸುಳ್ಳಾಗಲೂಬಹುದು, ಅಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಿಜ ಆದರೆ ದೇಶದ ಜನರ ಮೈಂಡ್ ಸೆಟ್ ಮೋದಿಯ ಉದ್ದೇಶಕ್ಕೆ ಪೂರಕವಾಗಿದೆ. ಎಲ್ಲಾದರೂ ಎಕ್ಸಿಟ್ ಪೋಲ್ ಸುಳ್ಳಾದರೆ ದೇಶದ ಜನರ ಮನಸ್ಥಿತಿ ಮೋದಿಯ ಉದ್ದೇಶದ ವಿರುದ್ಧವಾಗಿದೆ ಅನ್ನುವ ನಿರ್ಧಾರಕ್ಕೆ ನಾವು ಬರಬೇಕಾಗುತ್ತೆ. ಹಲವು ಬಾರಿ ಎಕ್ಸಿಟ್ ಪೋಲ್ಗಳು ಸತ್ಯ ಆದ ತಕ್ಷಣ ಅವ್ರಿಗೆ ಮಾಡಿದ್ದು ನಿಜ, ಅವ್ರು ಮಾಡೋದು ನಿಜ, ನೀನು ಹೇಳ್ತಿರೋದು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಪ್ರತಿ ಹಂತದಲ್ಲೂ, ಪ್ರತಿ ವಿಚಾರದಲ್ಲೂ ಕಾಕತಾಳೀಯ ಅಂತಂದಿರುತ್ತೆ. ಇನ್ನು ಎಕ್ಸಿಟ್ ಪೋಲ್ ಅಂದರೆ ಏನು ಕತೆ, ಯಾರು ತಂದ್ರಿದು, ಈ ವಿಚಾರವನ್ನು ನೋಡ್ಕೊಬರೋಣ ಸ್ನೇಹಿತರೆ. ಎಕ್ಸಿಟ್ ಪೋಲ್ ಅಥವಾ ಚುನಾವಣಾ ನಿರ್ಗಮನ ಸಮೀಕ್ಷೆ ಅಂದರೆ ಮತದಾರರು ಮತದಾನ ಕೇಂದ್ರಗಳಿಂದ ನಿರ್ಗಮಿಸಿದ ತಕ್ಷಣ ತೆಗೆದುಕೊಳ್ಳುವಂಥ ಸಮೀಕ್ಷೆ. ಪತ್ರಿಕೆ ಅಥವಾ TV ಚಾನಲ್ಗಳಿಗೆ ಕೆಲಸ ಮಾಡೋ ಖಾಸಗಿ ಸಂಸ್ಥೆ ಚುನಾವಣೆ ಯಾರ ಪರವಾಗಿದೆ ಅನ್ನೋದರ ಕುರಿತು ನಿರ್ಗಮನ ಸಮೀಕ್ಷೆಗಳನ್ನು ನಡೆಸುತ್ತೆ. ಎಕ್ಸಿಟ್ ಪೋಲನ್ನು ಯಾರು ಕಂಡುಹಿಡಿದ್ರು, ಇದರ ಬಗ್ಗೆ ವಿಭಿನ್ನವಾದಂಥ ಅಭಿಪ್ರಾಯಗಳಿದೆ. ಡಚ್ ಸಮಾಜಶಾಸ್ತ್ರಜ್ಞ ಮತ್ತು ಮಾಜಿ ರಾಜಕಾರಣಿ ಮಾರ್ಸೆಲ್ ವ್ಯಾನ್ ಡ್ಯಾಮ್ ಫೆಬ್ರವರಿ 15, 1967ರಂದು ಡಚ್ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಎಕ್ಸಿಟ್ ಪೋಲನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಹಾಗೆ ಅಮೆರಿಕದ ವಾರೆನ್ ಮಿಟೋಫ್ಸ್ಕಿ CBS ನ್ಯೂಸ್ಗಾಗಿ 1967 ನವೆಂಬರ್ನಲ್ಲಿ ಕೆಂಟುಕಿಯ ಗವರ್ನಟೋರಿಯಲ್ ಚುನಾವಣೆಗಾಗಿ ಎಕ್ಸಿಟ್ ಪೋಲ್ ರೂಪಿಸಿದ್ದ ಎನ್ನಲಾಗುತ್ತೆ. ಸ್ನೇಹಿತರೆ, ಎಕ್ಸಿಟ್ ಪೋಲ್ ನಿಜಕ್ಕೂ ದೋಷಪೂರಿತವಾಗಿರುತ್ತೆ ಅಂಥೇಳಿ ಈ ಹಿಂದಿನ ರಿಪೋರ್ಟ್ ಬಂತು. ಆಮೇಲೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ಸರಿ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾ ಬಂದರು. ಇದು ಎಲ್ಲದೂ ಕೂಡ ಕತೆಗಳು ಅನ್ನೋದನ್ನು ನಾನು ನೇರವಾಗಿ ಹೇಳಬಲ್ಲೆ. ಎಕ್ಸಿಟ್ ಪೋಲ್ ಅದೊಂದು ದುರುದ್ದೇಶಪೂರಿತವಾದಂತಹ ಒಂದು ವ್ಯಾಪಾರದ ಮೂಲ ಅಷ್ಟೇ, ಬೇರೆ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಎಲ್ಲ ಅಭಿಪ್ರಾಯ ಸಂಗ್ರಹಗಳಂತೆ ನಿರ್ಗಮನ ಸಮೀಕ್ಷೆ ಅಂದರೆ ಎಕ್ಸಿಟ್ ಪೋಲ್ ದೋಷಪೂರಿತವಾಗಿದೆ. ಇದಕ್ಕೊಂದು ಉದಾಹರಣೆ ಹೇಳೋದಾದರೆ 1992ರ UK ಮಹಾ ಎಲೆಕ್ಷನ್ನಲ್ಲಿ 2 ಎಕ್ಸಿಟ್ ಪೋಲ್ಗಳು ಹಂಗ್ ಸಂಸತ್ತಿನ ಭವಿಷ್ಯವನ್ನು ನುಡಿದಿದ್ವು. ಆದರೆ ಜಾನ್ ಮೇಜರ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷದ ಸರ್ಕಾರವು ಅಲ್ಪ ಬಹುಮತದೊಂದಿಗೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ.
2016ರ ಆಸ್ಟ್ರಿಯನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾರ್ಬರ್ಟ್ ಹೋಫರ್ ಅಲ್ಪ ಬಹುಮತದೊಂದಿಗೆ ಅಧಿಕಾರ ಹಿಡಿತಾರೆ ಅಂತ ಎಕ್ಸಿಟ್ ಪೋಲ್ ಹೇಳುತ್ತೆ. ಆದರೆ 12% ಅಂಚೆ ಮತಗಳು ಅಲೆಕ್ಸಾಂಡರ್ ವ್ಯಾನ್ ಡೇರ್ ಬೆಲ್ಲನ್ ಪರವಾಗಿತ್ತು ಮತ್ತು ಅಂತಿಮವಾಗಿ ವ್ಯಾನ್ ಡೇರ್ ಬೆಲ್ಲನ್ ಅಧಿಕಾರ ಹಿಡಿದಿದ್ದ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿರುವ ಭಾರತ ನಿರ್ಗಮನ ಸಮೀಕ್ಷೆಗಳನ್ನು ಪ್ರಕಟಿಸುವ ಹಲವು ಏಜೆನ್ಸಿಗಳನ್ನು ಹೊಂದಿದೆ. ಎಕ್ಸಿಟ್ ಪೋಲ್ಗಳನ್ನು ಖಾಸಗಿ ಸುದ್ದಿ ಪ್ರಸಾರ ಚಾನೆಲ್ಗಳು, ಟೈಮ್ಸ್ ಗ್ರೂಪ್, ಸಿ ವೋಟರ್, ಇಂಡಿಯಾ ಟುಡೇ ಮುಂತಾದ ಪತ್ರಿಕೆ, ಟಿವಿ ಏಜೆನ್ಸಿಗಳು ನಡೆಸುತ್ತವೆ. ಎಕ್ಸಿಟ್ ಪೋಲ್ಗಳು ನೈಜ ಸಮೀಕ್ಷೆಯ ಮೇಲೆ ಪರಿಣಾಮವನ್ನುಂಟು ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. 1980ರ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ 20,000 ಮತದಾರರ ನಿರ್ಗಮನ ಸಮೀಕ್ಷೆಗಳ ಆಧಾರದ ಮೇಲೆ NBC ರೊನಾಲ್ಡ್ ರೇಗನ್ ಗೆಲ್ತಾರೆ ಅಂತ ಎಕ್ಸಿಟ್ ಪೋಲ್ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆದರೆ ಪಶ್ಚಿಮ ಕರಾವಳಿಯಲ್ಲಿ ಮತದಾನವೇ ಮುಗ್ದಿರಲಿಲ್ಲ. ಈ ಎಕ್ಸಿಟ್ ಪೋಲ್ ಬಂದ ನಂತರ ಅವರು ಮತದಾನದಿಂದ ದೂರ ಉಳಿತಾರೆ. ಈ ಘಟನೆಯ ನಂತರ ಸಮೀಕ್ಷೆ ನಡೆಸುವ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಆ ರಾಜ್ಯದ ಎಲ್ಲ ಚುನಾವಣೆಗಳು ಮುಕ್ತಾಯಗೊಳ್ಳುವವರೆಗೆ ಯಾವುದೇ ವಿಜಯಶಾಲಿಯನ್ನು ಬಿಂಬಿಸಬಾರದು ಎಂಬ ನೀತಿಯನ್ನು ಅಳವಡಿಸಿಕೊಂಡವು. 2000 US ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾಧ್ಯಮ ಸಂಸ್ಥೆಗಳು ಫ್ಲೋರಿಡಾದ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ಬಿಡುಗಡೆ ಮಾಡಿತ್ತು ಅಂತ ಆಪಾದನೆ ಮಾಡುತ್ತೆ. ಇದರಿಂದ ಆ ಚುನಾವಣೆಯ ಮೇಲೆ ಗಂಭೀರವಾದ ಪ್ರಭಾವ ಬೀರುತ್ತೆ. ಯುನೈಟೆಡ್ ಕಿಂಗ್ಡಮ್, ಇಟಲಿ, ಫ್ರಾನ್ಸ್, ಜರ್ಮನಿ, ಭಾರತ ಮತ್ತು ಸಿಂಗಾಪುರ ಸೇರಿದಂತೆ ಕೆಲವು ದೇಶಗಳು ಎಲ್ಲ ಮತಗಟ್ಟೆಗಳನ್ನು ಮುಚ್ಚುವ ಮೊದಲು ಎಕ್ಸಿಟ್ ಪೋಲ್ ಅಂಕಿಅಂಶಗಳನ್ನು ಬಿಡುಗಡೆ ಮಾಡೋದು ಕ್ರಿಮಿನಲ್ ಅಪರಾಧ ಅಂತ ಹೇಳಲಾಗಿದೆ. 2014ರ ಭಾರತೀಯ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಚುನಾವಣಾ ಆಯೋಗ ಮತಗಳನ್ನು ಎಣಿಸೋವರೆಗೂ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ಪ್ರದರ್ಶಿಸದಂತೆ ಮಾಧ್ಯಮ ಸಂಸ್ಥೆಗಳಿಗೆ ನಿರ್ಬಂಧವನ್ನು ಹೇರಿತ್ತು. ಅಂದರೆ ನೀವು ಎಲೆಕ್ಷನ್ ಆಗಲಿ, ಕೌಂಟ್ ಆಗಲಿ, ನೀವೇನೋ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾವುದು ಎಕ್ಸಿಟ್ ಪೋಲು, ಆ ಸಮೀಕ್ಷೆ ಈ ಸಮೀಕ್ಷೆ ಎಲ್ಲ ಮಾಡಬಾರ್ದು ನೀವು ಅಂತ ಚುನಾವಣಾ ಆಯೋಗ ನೇರವಾಗಿ ಹೇಳಿರುತ್ತೆ. ಆದರೆ ಮಾಧ್ಯಮಗಳು ಬಲವಾದ ಪ್ರತಿಭಟನೆಯನ್ನು ಮಾಡುತ್ತೆ. ಕೊನೆಗೆ ಚುನಾವಣಾ ಆಯೋಗ ಏನು ಮಾಡುತ್ತೆ, ಸರಿ ಏನಪ್ಪ ಮಾಡೋದು, ಎಕ್ಸಿಟ್ ಪೋಲ್ ಅಂತ ಮಾಡ್ಕೊಳ್ಳಿ, ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಸಂಜೆ 6:30 ಮೇಲೆ ಮಾಡ್ಕೊಳ್ಳಿ ಅಂಥೇಳಿ ಚುನಾವಣಾ ಆಯೋಗ ಹೇಳುತ್ತೆ. ಈ ಚುನಾವಣಾ ಸಮೀಕ್ಷೆಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಡೌಟ್ ಇತ್ತು. ಇದು ಸರಿ ಇಲ್ಲ, ಇದು ಮತದಾರರ ಮೇಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಚುನಾವಣಾ ಪೂರ್ವ ಸಮೀಕ್ಷೆ ಯಾವ ಥರ ಪರಿಣಾಮವನ್ನು ಬೀರುತ್ತೆ, ಎಕ್ಸಿಟ್ ಪೋಲ್ಗಳು ಏನನ್ನು ಹೇಳ್ತವೆ, ಯಾವ ರೀತಿಯಲ್ಲಿ ಅದು ಎಲೆಕ್ಷನ್ ಏನು ಕೌಂಟ್ ಆಗುತ್ತಲ್ಲ, ಈಗ 4ನೇ ತಾರೀಕು ಆಗುತ್ತಲ್ಲ, ಆ ಎಣಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂಥೇಳಿ ಚುನಾವಣಾ ಆಯೋಗಕ್ಕೆ ತುಂಬ ಅನುಮಾನಗಳಿದ್ವು. ಹಾಗಾಗಿ ಇವರ ಸಮೀಕ್ಷೆಗಳನ್ನು ನಿಷೇಧ ಮಾಡುವಂಥ ದಿಟ್ಟ ನಿರ್ಧಾರಕ್ಕೆ ಬರುತ್ತೆ. ಆದರೆ ಇವರು ಗಲಾಟೆ ಮಾಡಿ ಪ್ರಜಾಪ್ರಭುತ್ವ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಇದು ಏನೇನೋ ಹೇಳಿ ಕೊನೆಗೆ ಚುನಾವಣಾ ಆಯೋಗ ತಲೆ ಬಾಗಿ ಇವರಿಗೆ ಆಯ್ತಪ್ಪ ಏನೋ ಮಾಡ್ಕೊಳ್ಳಿ ಅಂತೇಳಿ ಬಿಡುತ್ತೆ ಸ್ನೇಹಿತರೆ. ಹಾಗಾದರೆ ಏನೆಲ್ಲ ಮಾಡಿ ಅಂತ ಬಿಡಲ್ಲ, ಒಂದು ರೂಲ್ಸ್ ತರುತ್ತೆ. ಇನ್ನೇನು ಎಲೆಕ್ಷನ್ ಆಗ್ತಾ ಇರುತ್ತಪ್ಪ, 6ನೇ ಹಂತ 7ನೇ ಹಂತ ಅಂತ ಈ ಸಲ ಆಗಿದೆ. ಈ ಹಂತಗಳು ಬಾಕಿ ಇರಬೇಕಾದ್ರೆ ನೀವು ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಬಿಡಬೇಡಿ, ಅದು ಮತದಾನದ ಮೇಲೆ ಪರಿಣಾಮವನ್ನು ಮಾಡುತ್ತೆ ಅಂಥೇಳಿ ಅನೇಕ ದೇಶಗಳಲ್ಲಿ ನಡೆದಂಥ ಘಟನೆಗಳನ್ನು ಎಕ್ಸಾಂಪಲ್ ಮಾಡಿ ಇವರಿಗೆ ಹೇಳಿದ್ದಿದೆ. ಕೊನೆಗೆ ಒಂದು ತೀರ್ಮಾನ ತಗೊಂಡು 6:30 ಮೇಲೆ ಎಲ್ಲ ಹಂತದ ಚುನಾವಣೆ ಮುಗಿದ ಮೇಲೆ ಎಕ್ಸಿಟ್ ಪೋಲ್ ಅಂತ ಮಾಡಿ ಅಂತ ಹೇಳ್ತು. ಆ ಮಾಡಿದ ಮೇಲೆ ಅದು ಕೂಡ ಮ್ಯಾನಿಪ್ಯುಲೇಟ್ ಮಾಡುವ, ಅದು ಮತ ಎಣಿಕೆಯ ಮೇಲೆ ಪ್ರಭಾವ ಬೀರುವ ಕಾನ್ಸೆಪ್ಟೇ ಆಗಿದೆ ಅಂತ ಈಗಲೂ ಕೂಡ ಎಲ್ಲರ ಅನಿಸಿಕೆ ಆಗಿದೆ ಸ್ನೇಹಿತರೆ. ಒಟ್ಟಲ್ಲಿ ನೋಡೋಣ, 4ನೇ ತಾರೀಕು ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಆದರೆ ನಾಳೆನೇ ಏನಾಗುತ್ತೆ, ಎಕ್ಸಿಟ್ ಪೋಲ್ ಹಲವು ಬಾರಿ ಸುಳ್ಳಾಗಿದೆ, ಅನೇಕ ಬಾರಿ ನಿಜ ಆಗಿದೆ. ಚುನಾವಣಾ ಪೂರ್ವ ಸಮೀಕ್ಷೆ ಮತದಾರರ ಮೇಲೆ ದೊಡ್ಡ ಮಟ್ಟದಲ್ಲಿ ಮನೋವೈಜ್ಞಾನಿಕವಾಗಿ, ಮಾನಸಿಕವಾಗಿ ಪರಿಣಾಮವನ್ನು ಉಂಟು ಮಾಡಿದೆ ಈ ಚುನಾವಣೆಯಲ್ಲಿ ಅಂದರೆ ಡೌಟ್ ಇಲ್ಲ. ಹಾಗೆ ದೇಶದಲ್ಲಿ ಆಗುವಂಥ ವಿಚಾರಧಾರೆಗಳು, ಧಾರ್ಮಿಕ ಸಂಘರ್ಷಗಳನ್ನು ಹೈಲೈಟ್ ಮಾಡಿ ಜನರ ಮನಸ್ಸು ಒಳಗಡೆ ಅದನ್ನು ಅಚ್ಚಾಗಿಟ್ಟು ಅವರ ಒಳಗಡೆ ಈಗೇನಿದೆ ಮೋದಿ ಸರ್ಕಾರ ಅಥವಾ NDA ಸರ್ಕಾರ, ಇವರ ಸಿದ್ಧಾಂತ ಏನಿದೆ, ಇವರು ಹೋಗ್ತಿರುವಂಥ ರೀತಿ ರಿವಾಜೇನಿದೆ, ಅದಕ್ಕೆ ಪೂರಕವಾಗಿ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಚುನಾವಣಾ ಪೂರ್ವ ಸಮೀಕ್ಷೆ, ಇನ್ನಿತರ ಸಮೀಕ್ಷೆ ಕೂಡ ಈ ಆಡಳಿತದ ಪರವಾಗಿಯೇ ಇತ್ತು, ಪರವಾಗಿ ಕೆಲಸ ಮಾಡಿದ್ದಾರೆ. ಇವೆಲ್ಲದರ ಪರಿಣಾಮದಿಂದ ಇವರೇನು ಸಂಖ್ಯೆ ಕೊಟ್ಟಿದ್ದಾರೆ ಆ ಸಂಖ್ಯೆಯಲ್ಲಿ NDA ಅಧಿಕಾರಕ್ಕೆ ಬಂತು. ಅದನ್ನು ನಾವು ಅಲ್ಲಗೆಳೆಯುವ ಹಾಗಿಲ್ಲ. ಯಾಕೆ ಬಂತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಹಾಗಂತ ಇವೆಲ್ಲದೂ ಸುಳ್ಳಾಗಿ ಮೋದಿಯ ಉದ್ದೇಶಗಳು, NDA ಉದ್ದೇಶಗಳು, ಅವರ ಉದ್ದೇಶಗಳು, ಇವರ ಉದ್ದೇಶಗಳೆಲ್ಲ ಸುಳ್ಳಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ದೇಶದ ಜನ ಯೋಚಿಸುವ ರೀತಿ ಯಾರೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಕಾದು ನೋಡೋಣ. ಕೇವಲ ಒಂದೇ ದಿನ ಇದೆ, ಕೆಲವೇ ಗಂಟೆಗಳಿದೆ, ಏನಾಗ್ತದೆ
ವೆಯ್ಟ್ ಆ್ಯಂಡ್ ಸಿ. ನಮಸ್ಕಾರ.